2026 2026ರ ವರ್ಷ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನೋಡಿ 2026ಕ್ಕೆ ಮುಖ್ಯವಾಗಿ ಯಾವ ಗ್ರಹಗಳು ಚೇಂಜ್ ಆಗುತ್ತೆ, ಯಾವ ಗ್ರಹಗಳು ಯಾವ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದಲಿಗೆ ಗುರು ಗ್ರಹ ನೋಡಿ 1/6/2026 ಅಂದರೆ 6ನೇ ತಿಂಗಳು ಮಧ್ಯರಾತ್ರಿ 1ನೇ ತಾರೀಕು ರಾತ್ರಿ 11:02 ಮುಖ್ಯವಾಗಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಅಂತಂದರೆ ಮಿಥುನದಿಂದ ಕಟಕಕ್ಕೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತು ಇದೇ ವರ್ಷ 2026ರಲ್ಲಿ 31ನೇ ತಾರೀಕು 10ನೇ ತಿಂಗಳು 2026 ಈ ತಿಂಗಳಲ್ಲಿ 10ನೇ ತಿಂಗಳಲ್ಲಿ 4:53 ಸಾಯಂಕಾಲ 4:53 ಮತ್ತೆ ಗುರುವಿನ ಬದಲಾವಣೆ. ಗುರು ಕಟಕದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾರೆ. ಅದೇ ರೀತಿ ಈ 2026ರಲ್ಲಿ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ರಾಹುಕೇತುಗಳ ಬದಲಾವಣೆ ಅಂತಂದರೆ ನೋಡಿ 7ನೇ ತಾರೀಕು 12ನೇ ತಿಂಗಳು 2026 8:20 ರಾಹುವಿನ ಬದಲಾವಣೆ. ರಾಹು ಕುಂಭ ರಾಶಿಯಿಂದ ಮಕರಕ್ಕೆ ರಾಹುವಿನ ಬದಲಾವಣೆ ಆಗುತ್ತೆ. ಅದೇ ರೀತಿ ಕೇತು ಸಿಂಹ ರಾಶಿಯಿಂದ ಕಟಕಕ್ಕೆ ಬದಲಾವಣೆ ಆಗ್ತಿದ್ದಾರೆ. ಈ ರಾಹುಕೇತುಗಳ ಬದಲಾವಣೆ ಹಾಗೂ ಗುರುವಿನ ಎರಡು ತಿಂಗಳಲ್ಲಿ ವರ್ಷದಲ್ಲಿ 2 ಸಾರಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 2 ವರ್ಷ ಮೀನದಲ್ಲೇ ಇರ್ತಾರೆ. ಆಲ್ರೆಡಿ ಮೀನದಲ್ಲಿ ಇದ್ದಾರೆ, ಅದೇ ರೀತಿ ಮೀನದಲ್ಲೇ ಇರ್ತಾರೆ. ಈ ಮುಖ್ಯವಾಗಿ ಈ 3 ಗ್ರಹಗಳ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ ಬಹಳಷ್ಟು ಏರುಪೇರುಗಳಾಗ್ತಾ ಹೋಗ್ತವೆ. ಮತ್ತು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಒಂದು ತಿಂಗಳಿಗೆ ಒಂದು ಸತಿ ಎಲ್ಲ ರಾಶಿಗಳನ್ನು ಸಂಚರಿಸ್ತಾ ಹೋಗ್ತವೆ. ಅದರಲ್ಲಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಎಲ್ಲ ರಾಶಿಯನ್ನು ಸಂಚರಿಸ್ತಾ ಬರ್ತಾನೆ. ಈ ರಾಶಿಗಳ ಬದಲಾವಣೆಯಿಂದ ಈ 12 ರಾಶಿ ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲೂ ಯಾವ ಮಟ್ಟದ ಏರುಪೇರುಗಳಾಗ್ತವೆ, ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ 2025 ಮುಗಿಸಿ 2026ನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಅವರವರ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ 12 ರಾಶಿಗಳ ಫಲಾನುಫಲ 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. 2026 ಕುಂಭರಾಶಿಯವರ ಒಂದು ಫಲಾನುಫಲಗಳನ್ನ ನೋಡ್ತಾ ಹೋಗೋಣ. ಕುಂಭರಾಶಿಯವರಿಗೆ ಆಲ್ರೆಡಿ ರಾಹು 2025ರಲ್ಲಿ ರಾಹು ಬಂದಾಗಿಂದನೇ ಅವರ ಯೋಗ ಬದಲಾಗಿದೆ ಅಂತ ಹೇಳ್ತಾ ಬರ್ತಾ ಇದ್ದೀವಿ. ಗುರುವಿನ ಬದಲಾವಣೆಯಿಂದ ಕೂಡ ತುಂಬ ಬೆನಿಫಿಟ್ ನೋಡಿದ್ದಾರೆ. ಅದೇ ರೀತಿ ಕುಂಭರಾಶಿ ಜನವರಿ ತಿಂಗಳಲ್ಲಿ ಹೇಗಪ್ಪ ಇರುತ್ತೆ ಅಂದರೆ ನೋಡಿ, ಜನವರಿ ತಿಂಗಳಲ್ಲಿ ಈ 13ನೇ ತಾರೀಕಿನವರೆಗೂ ಅವ್ರಿಗೆ ಟೈಮು ತುಂಬ ಕೆಟ್ಟದಾಗಿರುತ್ತೆ. ಎಲ್ಲ ಗ್ರಹಗಳು ಮಕರ ರಾಶಿಗೆ ಬರೋದ್ರಿಂದ ತುಂಬ ಕಷ್ಟ, ನಷ್ಟ, ನೋವುಗಳನ್ನ ಅನುಭವಿಸ್ತಾ ಬರ್ತಾರೆ. ಯಾಕಂದರೆ ಜನವರಿಯ 1ನೇ ವಾರ 2ನೇ ವಾರ ಅವ್ರಿಗೆ ಅಂಥ ರಿಸಲ್ಟ್ ಏನೂ ಇರೋದಿಲ್ಲ. ಅದೇ ರೀತಿ ಕುಂಭರಾಶಿಯಲ್ಲಿ ರಾಶಿಗೆ 4-5 ಗ್ರಹಗಳ ಒಂದು ಸಮಾಗಮ ಆಗುತ್ತೆ. ಅದು ಜನವರಿ 15ರ ನಂತರ ತುಂಬ ಯೋಗವನ್ನು ಪಡಿತಾ ಹೋಗ್ತಾರೆ. ಅದೇ ರೀತಿ ಧನಸ್ಥಾನ ಮೀನ ರಾಶಿಗೆ 3ನೇ ತಿಂಗಳಲ್ಲಿ ಫೆಬ್ರವರಿ ಮಾರ್ಚಿನ ನಂತರ ಕೂಡ ತುಂಬ ಯೋಗ ಆಗುತ್ತೆ. ಆದರೆ ಗುರುವಿನ ಬದಲಾವಣೆ ಆಗುತ್ತೆ ಯಾವಾಗ 2026 6ನೇ ತಿಂಗಳ ನಂತರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುವಿನ ಬದಲಾವಣೆ ಆಗುತ್ತೆ. ಗುರುವಿನ ಬದಲಾವಣೆ ಆದಾಗ 6ನೇ ಮನೆಗೆ ಗುರುವಿನ ಬದಲಾವಣೆ ಆದಾಗ ಎಲ್ಲೋ ಒಂದು ಕಡೆ ಕುಟುಂಬ ಸ್ಥಾನ ಕೆಡ್ತಾ ಹೋಗುತ್ತೆ. ಕುಟುಂಬ ಸ್ಥಾನದಲ್ಲಿ ಅಲ್ಲೋಲ ಕಲ್ಲಗಳು ಸೃಷ್ಟಿಯಾಗ್ತವೆ. ಮತ್ತು ಗುರುವಿನ ದೃಷ್ಟಿ ವೃಶ್ಚಿಕ ರಾಶಿಗೆ 5ನೇ ದೃಷ್ಟಿ, ಮಕರ ರಾಶಿಗೆ 7ನೇ ದೃಷ್ಟಿ, ಅದೇ ರೀತಿ ಮೀನ ರಾಶಿಗೆ 9ನೇ ದೃಷ್ಟಿ ಬೀಳೋದ್ರಿಂದ ಕುಂಭರಾಶಿಯವರು ಅಲ್ಲೂ ಕೂಡ ಪಾರಾಗ್ತಾ ಹೋಗ್ತಾರೆ. ಹೇಗೆ ಅಂದರೆ ವ್ಯಯಸ್ಥಾನ ಮಕರ ರಾಶಿಗೆ ಗುರುವಿನ ದೃಷ್ಟಿ ಬಿದ್ದು ಧನಸ್ಥಾನಕ್ಕೂ ಗುರುವಿನ ದೃಷ್ಟಿ ಬಿದ್ದಾಗ ಅವರ ಕಷ್ಟದಲ್ಲಿ ಒಂದು 75% ರಿಸಲ್ಟನ್ನೇ ನೋಡ್ತಾ ಹೋಗ್ತಾರೆ. ಯಾಕಂದರೆ ಎಲ್ಲೂ ಕುಂಭರಾಶಿಯವರಿಗೆ ಅಂಥ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಯಾಕಂದರೆ ಮತ್ತೆ 10ನೇ ತಿಂಗಳ ನಂತರ ಗುರು ಕಟಕದಿಂದ ಸಿಂಹ ರಾಶಿಗೆ ಬರ್ತಾರೆ. ಅಂದರೆ ಸಪ್ತಮ ಸ್ಥಾನಕ್ಕೆ ಬರ್ತಾರೆ. ಸಪ್ತಮ ಸ್ಥಾನಕ್ಕೆ ಬಂದ ನಂತರ ಗುರುವಿನ ನೇರ ದೃಷ್ಟಿ ಗುರುವಿನ ಒಂದು ದೃಷ್ಟಿ ಕುಂಭರಾಶಿಗೆ ಬೀಳುತ್ತೆ. ಕುಂಭರಾಶಿಗೆ ಬಿದ್ದಾಗ ಗುರು
ಎಂಥ ಕೆಲಸ ಕಾರ್ಯ ಆದರೂ ಮಾಡಿಸ್ತಾ ಹೋಗ್ತಾನೆ. ಸೊ 2026ರಲ್ಲಿ ಕುಂಭರಾಶಿಯವರು ಸ್ವಲ್ಪ ಈ ಜನವರಿ ತಿಂಗಳಲ್ಲಿ ಒಂದು ಚೂರು ಕಷ್ಟವನ್ನು ಅನುಭವಿಸ್ತಾರೆ. ಅದಾದಮೇಲೆ 6ನೇ ತಿಂಗಳ ನಂತರ ಅಲ್ಪ ಸ್ವಲ್ಪ ಎಲ್ಲೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡು ಅಲ್ಪ ಸ್ವಲ್ಪ ಕಷ್ಟವನ್ನು ನಡೀತಾ ಹೋಗ್ತಾರೆ. ಅಥವಾ ಯಾರನ್ನಾದರೂ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂಥ ಸಮಯ ಕೂಡ ಅದಾಗಿರುತ್ತೆ ಕುಂಭರಾಶಿಯವರಿಗೆ. ಅದರಲ್ಲಿ ಸ್ವಲ್ಪ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಗುರು 6ನೇ ಮನೆಗೆ ಬಂದಾಗ ಯಾವುದನ್ನಾದರೂ ದೂರ ಮಾಡ್ತಾನೆ ಅಂತ ಹೇಳುತ್ತೆ. ಸೊ ಅದರ ಒಂದು ಫಲಿತಾಂಶ, ಯಾಕಂದರೆ ಮನುಷ್ಯನಿಗೆ ಸಾವು ನೋವು ಎಲ್ಲ ಸಹಜವಾಗಿರುತ್ತೆ. ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಸಪ್ತಮಕ್ಕೆ ಬಂದಾಗ ಸಿಂಹರಾಶಿಗೆ 10ನೇ ತಿಂಗಳ ನಂತರ ಸಿಂಹರಾಶಿಗೆ ಗುರುವಿನ ಒಂದು ಆಗಮನ ಆದಾಗ ಎಲ್ಲೋ ಒಂದು ಕಡೆ ತುಂಬ ಒಳ್ಳೆಯ ಒಂದು ರಿಸಲ್ಟನ್ನು ನೋಡ್ತಾ ಹೋಗ್ತಾರೆ. ಅದೇ ರೀತಿ ಸಪ್ತಮ ದೃಷ್ಟಿ ಕೂಡ ಕುಂಭರಾಶಿ ಮೇಲೆ ಬೀಳೋದ್ರಿಂದ ಗುರುವಿನ ಒಂದು ಅನುಗ್ರಹ ಪಡಿತಾರೆ. ಹಾಗಾಗಿ 2026 ಓವರಾಲು ನೋಡಿ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಈ 3 ನಕ್ಷತ್ರದವರು ಕೂಡ ಎಲ್ಲೋ ಈ 3 ತಿಂಗಳು ಮಾತ್ರ ತುಂಬ ಕಷ್ಟವನ್ನು ಪಡಬೇಕಾಗುತ್ತೆ. ಅದು ಬಿಟ್ಟರೆ 2026ರಲ್ಲಿ ತುಂಬ ರಾಜಯೋಗವನ್ನು ಅನುಭವಿಸ್ತಾರೆ. ಅದು 10ನೇ ತಿಂಗಳ ನಂತರ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬ ಬೇಗ ಫಾಸ್ಟಾಗಿ ಆಗ್ತಾ ಹೋಗ್ತವೆ. ಹಾಗಾಗಿ ಕುಂಭರಾಶಿಯವರಿಗೆ ರಾಹುವಿನ ಬದಲಾವಣೆಯ ನಂತರ ಸ್ವಲ್ಪ ಏರುಪೇರಾಗ್ಬೋದು. ಅದು ಬಿಟ್ಟರೆ ಕುಂಭರಾಶಿಯವರಿಗೆ ತುಂಬ ಓವರಾಲ್ ಕುಂಭರಾಶಿಯವರಿಗೆ 75% ರಿಸಲ್ಟನ್ನು ನೋಡ್ತೀರಾ ಅಂತ ಹೇಳುತ್ತೆ.